ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪೊಸಿಷನಲ್ ಅಥವಾ ಪೊಸಿಷನಲ್ ಅಲ್ಲ, ಸ್ವಿಂಗ್ ಟ್ರೇಡಿಂಗ್ ಅಂದ್ಕೊಳ್ಳಿ. ಸ್ವಿಂಗ್ ಟ್ರೇಡಿಂಗ್ ಅಂದರೆ ನಿಮಗೆ ಒಂದು ಶಾರ್ಟ್ ಒಂದು 2 ವೀಕ್ಸ್ 2 ವೀಕ್ಸ್ 3 ವೀಕ್ಸ್ ಅಥವಾ 1 ಮಂತ್ ಈ ಥರ ಬೈ ಆ್ಯಂಡ್ ಸೆಲ್ ಮಾಡೋದಕ್ಕೋಸ್ಕರ ಒಂದು 3 ಸ್ಟಾಕ್ಸ್ ವೀಕ್ಲಿ ಬ್ರೇಕ್ಔಟ್ ಆಗಿದೆ. ಸೊ ನಾವು ಮೊದಲನೇದಾಗ ನೋಡೋಣ ಕಿರ್ಲೋಸ್ಕರ್. ಸೊ ಕಿರ್ಲೋಸ್ಕರ್ ಎಲೆಕ್ಟ್ರಿಕ್. ಸೊ ಈ ಕಂಪ್ನಿ ನೋಡಿ, ಇಲ್ಲಿ ನೀವು ನೋಡ್ಬೋದು ವಾಲ್ಯೂಮ್ ನೋಡಿ ಕ್ರಮೇಣವಾಗಿ ಇನ್ಕ್ರೀಸ್ ಆಗ್ತಾ ಇದೆ ವಾಲ್ಯೂಮ್. ಇಲ್ಲಿಂದ ಲಾಸ್ಟ್ 1 ವೀಕಲ್ಲಿ ತುಂಬ ಇದರಲ್ಲಿ ಬೈಯಿಂಗ್ ಹೋಗಿದೆ. ಸ್ಟಾಕ್ಸ್ ಹೋಲ್ಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಐ ಥಿಂಕ್ FIS ಆ್ಯಂಡ್ DIS ಬೈ ಮಾಡಿರ್ತಾರೆ ಮೋಸ್ಟ್ಲಿ. ಸೊ ಇದು ನೋಡ್ಬೋದು, ಜುಲೈ 15ನೇ ತಾರೀಕು ಯಾವಾಗ ಅಂತಂದರೆ ಐ ಥಿಂಕ್ ಲಾಸ್ಟ್ ಮಂಡೇ ಜುಲೈ 15ನೇ ತಾರೀಕು ವೀಕ್ಲಿ ಚಾರ್ಟ್ ಇದು. ಸೊ ಅದರಿಂದ ಜುಲೈ 15ರಲ್ಲಿ 254 ಹೈ ಮಾಡಿದೆ ಆ್ಯಂಡ್ ಲೋ ಬಂದು 206. ಸೊ ವೀಕ್ಲಿ ಬ್ರೇಕ್ಔಟ್ ಆಗಿದೆ ಇದು. ಸೊ ಆಲ್ಮೋಸ್ಟ್ ಇದು ನನ್ನ ಪ್ರಕಾರ ನೋಡಬೇಕಂದ್ರೆ ಲೈಫ್ ಟೈಮ್ ಹೈಯಲ್ಲಿದೆ ಇದು. ಸೊ ಈ ಸ್ಟಾಕು ಇಲ್ಲಿಂದ ಮಂಡೇ ಮೇ ಬಿ ಈ ಲೆವೆಲಿಂದ ಕ್ಲೋಸಿಂಗ್ ಬಂದು ಎಷ್ಟಾಗಿದೆ 241. ಸೊ 240 ಆಲ್ಮೋಸ್ಟ್ ಇನ್ನೂ ಮೇಲೆ ಹೋಗೋ ಚಾನ್ಸಸ್ ತುಂಬ ಇದೆ, ಪೊಟೆನ್ಷಿಯಲ್ ಇದೆ ಈ ಸ್ಟಾಕ್ಗೆ. ಆ್ಯಂಡ್ ಸೊ ಇದು ಕನ್ಸಿಡರ್ ಮಾಡ್ಬೋದು, ನೀವು ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಆದರೆ ನೀವು ಒಂದು ಹೋಗಿಲ್ಲ ಅಂತಂದರೆ, ಮೈನಸ್ ಆಯ್ತು ಅಂದರೆ ಮಾರ್ಕೆಟ್ ಅಥವಾ ಈ ಸ್ಟಾಕ್ ಕೆಳಗಡೆ ಬಂತಂದರೆ, ಸೊ ಈ ಸ್ಟಾಪ್ ಲಾಸ್ ಇದೆಯಲ್ಲ, ಇದ್ರ ಲೋ, ಈ ಕ್ಯಾಂಡಲ್ ಲೋ ಸ್ಟಾಪ್ ಲಾಸ್ ಇದೆ. 206 ಸ್ಟಾಪ್ ಲಾಸ್ ಹಾಕಿಟ್ಕೊಬೋದು ನೀವು ಬೇಕಂದರೆ. ಸೊ ಇದು ಕನ್ಸಿಡರ್ ಮಾಡಿ. ಸೊ ನನ್ನ ಪ್ರಕಾರ ಇದು ಹೋಗೋ ಚಾನ್ಸ್ ಇದೆ. ಆ್ಯಂಡ್ ಮಂಗಳವಾರ ಬಜೆಟ್ ಇದೆ. ಸೊ ಆದ್ರೂ ಜಸ್ಟ್ ವಾಚ್ ಲಿಸ್ಟಲ್ಲಿ ಹಾಕಿ ನೋಡಿ. ಬಜೆಟ್ ಆದಮೇಲೆ ಕೂಡ ನೀವು ಮಾಡ್ಬೋದು, ಯಾಕಂದರೆ ಬ್ರೇಕ್ಔಟ್ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಸೊ 260 to 280 300 ತನಕ ಹೋಗುವಂಥ ಚಾನ್ಸಸ್ ಇದೆ ಇದರಲ್ಲಿ ಸ್ವಿಂಗ್ ಟ್ರೇಡಿಂಗೋಸ್ಕರ. ಓಕೆ, ಸೊ ಅದೇ ಥರ ಇನ್ನೊಂದು ಸ್ಟಾಕ್ ನೋಡೋಣ, ಕ್ವಿಕ್ ಹೀಲ್ ಟೆಕ್ನಾಲಜೀಸ್ ಅಂತ. ಇದು ಕೂಡ ನೀವು ನೋಡ್ಬೋದು, ಲಾಸ್ಟ್ ಜುಲೈ 15ರಲ್ಲಿ ವಾಲ್ಯೂಮ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ ಇದರಲ್ಲಿ. ಆ್ಯಂಡ್ ಇದು ನೋಡಿ ಎಷ್ಟು ಮಾಡಿದೆ, ಹೈ 633 ಹೈ ಮಾಡಿದೆ, 520 ಲೋ ಮಾಡಿದೆ. ಸೊ ನೀವು ಈ ಲೆವೆಲಲ್ಲಿ ಏನಾದರೂ ಬೈ ಮಾಡಿದ್ರು ಕೂಡ ಸ್ಟಾಕ್ನ, ಈ ಲೆವೆಲಲ್ಲಿ ಬೈ ಮಾಡಿದ್ರು ಕೂಡ 591 590 ಆ ಲೆವೆಲಲ್ಲಿ ಬೈ ಮಾಡಿದ್ರೆ ಇಲ್ಲಿಂದ ಒಂದು 8ರಿಂದ 10% ಕೆಳಗಡೆ ಸ್ಟಾಪ್ ಲಾಸ್ ಹಾಕ್ಕೊಳ್ಳಿ. ಓಕೆ, ಸೊ ನನ್ನ ಪ್ರಕಾರ ಇದು ಕೂಡ ಒಂದು 600 640 ಕ್ರಾಸ್ ಆಗೋಂಥ ಚಾನ್ಸಸ್ ಇದೆ. ಇದು ಕೂಡ ಸ್ವಿಂಗ್ ಟ್ರೇಡಿಂಗೋಸ್ಕರ. ಆ್ಯಂಡ್ ವಾಚ್ ಲಿಸ್ಟಲ್ಲಿ ಹಾಕಿ ವಾಚ್ ಮಾಡಿ. ಫಸ್ಟ್ ಮೂಮೆಂಟ್ ನೋಡಿ, ಟ್ರೆಂಡ್ ನೋಡಿ, ಆ್ಯಂಡ್ ಕ್ಯಾಂಡಲ್ ಸ್ಟಿಕ್ ನೋಡಿ ಯಾವ ರೀತಿ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗ್ತಾಯಿದೆ ಅಂತ. ಇದರಲ್ಲಿ ನೋಡಿ ವಾಲ್ಯೂಮ್ಸ್ ಗ್ರೀನ್, ಎಲ್ಲ ವಾಲ್ಯೂಮ್ ಫುಲ್ ಗ್ರೀನಲ್ಲಿದೆ, ದೊಡ್ಡ ವಾಲ್ಯೂಮಲ್ಲಿ ಪರ್ಚೇಸ್ ಆಗಿದೆ. ಆ್ಯಂಡ್ ಅದೇ ರೀತಿ ಇನ್ನೊಂದು ಸ್ಟಾಕ್ ನೋಡೋಣ, ಎಂಫಸಿಸ್ ಅಂತ. ಸೊ ಎಂಫಸಿಸ್ ಕೂಡ ಇಲ್ಲಿ ನೋಡಿ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ, ಇದರಲ್ಲಿ ಫುಲ್ ಗ್ರೀನ್ ಕ್ಯಾಂಡಲ್ಸ್ ಇಲ್ಲಿ ಕಾಣ್ತಾ ಇದೆ ನಮಗೆ ವಾಲ್ಯೂಮ್ದು. ಆ್ಯಂಡ್ ಇದರಲ್ಲಿ ನೋಡಿ ಕನ್ಸಿಸ್ಟೆಂಟ್ಲಿ ಒಂದು ಜೂನಿಂದ ನೋಡಿ ಪಾಸಿಟಿವಲ್ಲೇ ಇದೆ, ಗ್ರೀನ್ ಕ್ಯಾಂಡಲ್ಸ್ ಮೇಲೆ ಹೋಗ್ತಾನೆ ಇದೆ. ಆ್ಯಂಡ್ ಇದು ನೋಡುವಾಗ ಹೈ 2915 ಇತ್ತು, ಲೋ 2696 ಇತ್ತು. ಸೊ ಈ ಲೆವೆಲಲ್ಲಿ ಒಂದು ವೇಳೆ ನೀವು ಈ ರೇಂಜಲ್ಲಿ 2824 ಅಥವಾ 2824 ಈ ರೇಂಜಲ್ಲಿ ಬೈ ಮಾಡಿದ್ರು ಕೂಡ ಇಲ್ಲಿಂದ ಒಂದು 8ರಿಂದ 10% ಕೆಳಗಡೆ ಸ್ಟಾಪ್ ಲಾಸ್ ಹಾಕ್ಕೊಳ್ಳಿ. ಆ್ಯಂಡ್ ಇದೇ ಪೊಟೆನ್ಷಿಯಲ್ ಇದೆ, ಆಲ್ಮೋಸ್ಟ್ 3000 ಪ್ಲಸ್ ಹೋಗುವಂಥ ಚಾನ್ಸ್ ಇದೆ. ಸೊ ಸ್ವಿಂಗ್ ಟ್ರೇಡಿಂಗೋಸ್ಕರ ಈ 3 ಸ್ಟಾಕ್ಗಳು. ಮಂಡೇಗೋಸ್ಕರ ಟ್ಯೂಸ್ಡೇ ಬಜೆಟ್ ಇರೋದ್ರಿಂದ ಸೊ ನೀವು ಆದಷ್ಟು ಸ್ವಲ್ಪ ಜಾಗೃತಿ ಮಾಡಿ, ಯಾಕಂದರೆ ವೊಲೈಟಿಲಿಟಿ ಇರುತ್ತೆ ಮಾರ್ಕೆಟಲ್ಲಿ. ಇಂಡೆಕ್ಸ್ ಕೂಡ ನೆಗೆಟಿವ್ ಆಗೋ ಚಾನ್ಸ್ ಇರುತ್ತೆ ಮತ್ತು ಮೇಲೆ ಹೋಗೋ ಚಾನ್ಸ್ ಕೂಡ ಇರುತ್ತೆ, ಹೇಳೋಕ್ಕಾಗಲ್ಲ. ಯಾಕಂದರೆ ಮಾರ್ಕೆಟ್ ಬಗ್ಗೆ ಯಾರು 100% ಹೀಗೆ ಆಗುತ್ತೆ ಅಂತ ಗೆಸ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಯಾರು ಎಷ್ಟೇ ಎಕ್ಸ್ಪರ್ಟ್ ಆಗಿರಲಿ, ಕೆಲವೊಂದು ಟೈಮ್ ಅವ್ರು ಅಂದ್ಕೊಂಡಾಗ ಆಗೋದಿಲ್ಲ, ಮಾರ್ಕೆಟ್ ಯಾರ ಕಂಟ್ರೋಲಲ್ಲೂ ಇಲ್ಲ. ಓಕೆ, ಸೊ ಓಕೆ, ಇದೇ ರೀತಿ ಸ್ಟಾಕ್ ಬಗ್ಗೆ, ಸ್ವಿಂಗ್ ಟ್ರೇಡಿಂಗ್ ಅಥವಾ ಮಲ್ಟಿ ಇಯರ್ ಬ್ರೇಕ್ ಟ್ರೇಡಿಂಗ್ ಬಗ್ಗೆ ಆಗ್ತಾ ಇರ್ತೀನಿ ನಾನು ವೀಡಿಯೋಸು. ಇದಕ್ಕೆ ಮೊದಲು ಒಂದು ವೀಡಿಯೋ ಮಾಡಿದ್ದೆ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ, ಅದು ಮಲ್ಟಿ ಇಯರ್ ಬ್ರೇಕ್ಔಟ್ ಸ್ಟಾಕ್ಸ್ ಅಥವಾ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್. ಸೊ ಅದ್ರ ಬಗ್ಗೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಕೊಟ್ಟಿದ್ದೀನಿ, BPCL ಮತ್ತು ಇಂಜಿನಿಯರ್ಸ್ ಇಂಡಿಯಾ ಅಂತ. ಸೊ ಹೇಗೆ ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆ ಸ್ಟಾಕಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಎಷ್ಟೆಲ್ಲ ರಿಟರ್ನ್ ಬರುತ್ತೆ ನಿಮಗೆ, ಮತ್ತು ಏನೆಲ್ಲ ನೀವು ಅದರಲ್ಲಿ ಯಾವ ರೀತಿ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಪೇಷನ್ಸಾಗಿ ವೆಯ್ಟ್ ಮಾಡಿದ್ರೆ ನಿಮ್ಗೆ ಏನು ರೀತಿ ಬೆನಿಫಿಟ್ ಸಿಗುತ್ತೆ. ಆದರೆ ಶಾರ್ಟ್ ಟರ್ಮ್ ಅಂತಲ್ಲ, ಖಂಡಿತ ಅದು ಲಾಂಗ್ ಟರ್ಮು 2 years 3 years ಅಥವಾ 4 years ಈ ಥರ ನೀವು ವೆಯ್ಟ್ ಮಾಡೋಕ್ಕಾಗತ್ತೆ.
ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಒಂದು ತಿಳ್ಕೊಂಬಿಡಿ, ಯಾವಾಗಲೇ ಆಗಲಿ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ದುಡ್ಡು ಬರಬೇಕಂದ್ರೆ ನೀವು ಇಮಿಡಿಯೇಟ್ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ. 2 ದಿನ 3 ದಿನ 1 ದಿನ ಈ ಥರ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಸಿಗೋದು ತುಂಬ ಕಷ್ಟ. ಹಾಗೆ ಒಂದು ವೇಳೆ ಸಿಗೋದಾದರೂ ಅದು ಯಾವಾಗಲೂ ರೆಗ್ಯುಲರ್ ಅಂತೂ ಇರೋದಿಲ್ಲ, ಅಚಾನಕ್ ನಿಮ್ಗೆ ಬಂದಿರುತ್ತದು. ಸೊ ನೀವು ನೋಡಿ, ವಾರನ್ ಬಫೆಟ್, ರಾಕೇಶ್ ಜುಂಜುನ್ವಾಲಾ ಮತ್ತು ತುಂಬ ಜನ ದೊಡ್ಡ ಇನ್ವೆಸ್ಟರ್ಸ್ ಇದ್ದಾರೆ. ಸೊ ಅವ್ರು ಯಾರೂ ಇಮಿಡಿಯೇಟ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಪೇಷನ್ಸ್ ಆಗಿ, ಮತ್ತು ರಿಸರ್ಚ್ ಮಾಡಿ ಅವರು ಫ್ಯೂಚರ್ ನೋಡ್ತಾರೆ, ಸ್ಟಾಕ್ ಮುಂದೆ ಹೆಂಗೆ ಹೋಗ್ಬೋದು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾರೆ. 1 2 3 ಈ ಥರ ವೆಯ್ಟ್ ಮಾಡಿ ಅವರು ಬೆನಿಫಿಟ್ ತೊಗೊತಾರೆ ಸ್ಟಾಕ್ದು. ಸೊ ನೀವು ಕೂಡ ಯಾವುದೇ ರೀತಿಯಲ್ಲಿ ಶಾರ್ಟ್ ಇಂಟ್ರಾಡೇಲಂತೂ ದುಡ್ಡಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡು ನೋಡಬೇಕಂದ್ರೆ ಲಾಂಗ್ ಟರ್ಮ್ ವೆಯ್ಟ್ ಮಾಡಿ. ಯಾಕಂದರೆ ಯಾವುದೇ ಮ್ಯೂಚುವಲ್ ಫಂಡ್ ಆಗಲಿ, ಬೇರೆ ಹೆಡ್ಜ್ ಫಂಡ್ಸ್ ಆಗಲಿ, ಬೇರೆ ಇನ್ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಎಲ್ಲರೂ ಅವರು ಕೂಡ ಅಷ್ಟೇ ಸುಮಾರು ದುಡ್ಡು, ಕೋಟ್ಯಾಂತರ ರೂಪಾಯಿ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. FIs ಕೂಡ ಎಷ್ಟೋ ಹೊರದೇಶದಲ್ಲಿ ಕೂತು ಇಲ್ಲಿ ಇನ್ವೆಸ್ಟ್ ಮಾಡಿ ಎಷ್ಟೋ ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ. ಆದರೆ ಅವರು ಕೂಡ ಇಮಿಡಿಯೇಟ್ ಬೈ ಸೆಲ್ ಮಾಡೋದಿಲ್ಲ. ಮತ್ತು ಅದು ಮಾಡಿದ್ರು ಕೂಡ ಅವ್ರು ಬೇರೆ ಸ್ಟ್ರಾಟಜಿ ಇರುತ್ತೆ. ಆದರೆ 90% ಸ್ಟಾಕಲ್ಲಿ ಅವರು ವೆಯ್ಟ್ ಮಾಡ್ತಾರೆ. ಅವರು ಕೂಡ ಸುಮಾರು ವರ್ಷ ವೆಯ್ಟ್ ಮಾಡಿ ಅದು ಬೆನಿಫಿಟ್ ತೊಗೊತಾರೆ. ಸೊ ಇದೇ ರೀತಿ ನೀವು ಒಂದು ವೇಳೆ ಸ್ಟಾಕ್ಸಲ್ಲಿ ಒಂದು ಮಾರ್ಕೆಟ್ ಏನೋ ನೆಗೆಟಿವ್ ಇರೋವಾಗ ನೀವು ಸ್ಟಾಕ್ಸಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಆಪ್ಷನ್ಸಲ್ಲಿ ಮಾಡ್ಬೋದು. ಆದರೆ ಎಡ್ಜಿಂಗ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ನೀವು ವಿತೌಟ್ ನಾಲೆಡ್ಜ್ ಅದರಲ್ಲಿ ಕೈ ಇಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಸೆಬಿ ರಿಪೋರ್ಟ್ ನಿಮಗೆಲ್ಲ ಗೊತ್ತಿರ್ಬೋದು, ತುಂಬ ಜನ 100ಅಲ್ಲಿ 90% 91% ಆಪ್ಷನ್ಸಲ್ಲಿ ಲಾಸ್ ಮಾಡ್ಕೊರೋಳೆ. ಅದರಲ್ಲಿ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಇಲ್ದಿರೋರು ಇದ್ದಾರೆ, ಬಟ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ತುಂಬ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಕೇವಲ ಬರೀ 8ರಿಂದ 7% ಜನ ಮಾತ್ರ ಅದ್ರಲ್ಲಿ ದುಡ್ಡು ಮಾಡ್ತಾರೆ. ಮಿಕ್ಕಿದೆಲ್ಲ 90% ಜನರು ಕಳ್ಕೊತಾ ಇದ್ದಾರೆ. ಸೊ ಬೆಟರ್ ಅಂದರೆ ಯಾವುದೇ ಟೆನ್ಷನ್ ಇಲ್ದಿರ, ಯಾವುದೇ ರೀತಿ ನಿಮ್ಮ ನಿದ್ದೆ ಕರೆಕ್ಟಾಗಿ ನೀವು ಶಾಂತವಾಗಿ ನಿದ್ದೆ ಮಾಡಬೇಕು ರಾತ್ರಿ ಹೊತ್ತಂದರೆ ಲಾಂಗ್ ಟರ್ಮ್ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೋಡೋಣ ಇದೇ ರೀತಿ ಒಂದು ಒಳ್ಳೆಯ ಸ್ಟಾಕ್ಸ್ ಬಗ್ಗೆ. ಬಾಯ್.